ವರ್ಷದಿಂದ ಒಂದು ತೀರ್ಮಾನವನ್ನು ಮಾಡಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ನಿಮ್ಮ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತೇನು ಗೀತಕ್ಕ ಅವರು ಬಂದಿದ್ದಾರೆ ಅವರಿಗೂ ಕೂಡ ನನ್ನ ಗೌರವ ಕೊಟ್ಟು ಗೀತಕ್ಕ ಅವ್ರನ್ನ ಯಾವ ರೀತಿ ಬಂಗಾರಪ್ಪಾಜಿ ಅವರು ನಿಮ್ಮನ್ನೆಲ್ಲ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಜಿಲ್ಲೆಯಲ್ಲಿ ಆ ರೀತಿ ಮನಸ್ಸಾರೆ ಮತ್ತೆ ಮುಂದುವರಿಸಬೇಕು ಗೀತಾ ನೀವು ಮಾಡುವಂತಕ್ಕಂಥದ್ದು ಮನಸಾರೆ ಇಚ್ಛೆ ಪಟ್ಟು ಬಂದಿರತಕ್ಕಂಥ ನನ್ನ ಭಾವರಾಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಅವರಿಗೆ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬದಲಾಗಿ ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ನಾನು ಮೊನ್ನೆ ತುಂಬ ಹೊತ್ತಾಗಿ ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ಏನು ಸರ್ ಒಂದು ನಿಮಿಷ ಅಲ್ಲಿ ಬೇಡಪ್ಪ ಅಲ್ಲಿ ಬಿಡಿಯಲ್ಲಿ ನೀವು ಯಾಕೆ ಪಕ್ಕದಲ್ಲಿ ನೋಡಿ ಯಾಕೆ ಮಾತಾಡ್ತೀರಿ, ಮಂಜಣ್ಣ ಸುಮ್ಮನೆ ಕೂತ್ಕೊಳ್ಳಿ, ನಿಮಗೆ ಯಾಕೆ ಮಂಜಣ್ಣ ಸುಮ್ಮನೆ ಇರಿ, ಮಂಜಣ್ಣ ನೀವು ಯಾಕೆ ಮಾತಾಡ್ತಾ ಇದ್ದೀರಿ ಬಿಡಿ. ನಾನು ಕೇಳ್ತಾ ಇದ್ದೆ ಮಾಧ್ಯಮದವರು, ಏನು ಸರ್ ಎಲ್ಲ ನೀವೇ ಮುಗಿಸ್ತುವಾರಿ. ನಾನು ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಹೇಳಿದ್ರೆ ಇಲ್ಲ, ನಾನು ಉಸ್ತುವಾರಿ ತಗೊಳ್ಳೋದಿಲ್ಲ. ಯಾಕೆಂದರೆ ನನಗಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ನನ್ನ ತಂದೆ ಸ್ಥಾನದಲ್ಲಿರ್ತಕ್ಕಂಥ, ನಾನು ಹೇಳ್ತೀನಿ ಯಾವಾಗಲೂ ಕೂಡ ಒಬ್ಬರು ಬಂಗಾರಪ್ಪಾಜಿ ಅವರು ನಾವು ಕಳ್ಕೊಂಡಿರ್ಬೋದು, ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಕ್ಷಾಂತರ ಬಂಗಾರಪ್ಪಾಜಿ ಅವರು ನಮ್ಮ ತಂದೆ ಬಂಗಾರಪ್ಪಾಜಿ ಅವರು ಕೊಟ್ಟು ಹೋಗಿದ್ದಾರೆ. ಇವತ್ತು ನೀವು ಉಸ್ತುವಾರಿಯನ್ನು ತಗೊಳ್ತೀರಿ, ಕಾಂಗ್ರೆಸ್ ಪಕ್ಷದ ನಾಯಕರು ನೀವು ಉಸ್ತುವಾರಿ ತಗೊಳ್ತೀರಿ. ಅದಕ್ಕೆ ಮೊನ್ನೆ ನಾನು ಹೇಳಿದೆ, ನಾನು ಯಾಕೆಂದರೆ ಮೊನ್ನೆ ನಾನೇ ಹೆಚ್ಚು ಮಾತಾಡಿರೋದ್ರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನಾನು ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಗೀತಾ ಶಿವರಾಜ್ ಕುಮಾರ್ ನನ್ನ ಅಕ್ಕ ಇರ್ಬೋದು, ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿ ಇರ್ಬೋದು, ಆದರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಯಾವುದೇ ಥರ ಮೀಡಿಯೇಟರ್ ಅಲ್ಲ. ಮೀಡಿಯೇಟರ್ ನಾನು ಆಗಲ್ಲ. ಯಾವ ರೀತಿ ಬಂಗಾರಪ್ಪಾಜಿಯವರು ನಿಮ್ಮ ಸೇವೆಯನ್ನು ಮಾಡಿದ್ರು ಅದೇ ರೀತಿ 100% ಗೀತಾ ಶಿವರಾಜ್ ಕುಮಾರ್ ಅವರು ನಿಮಗೆ ನೇರವಾಗಿ ಸ್ಪಂದನೆ ಮಾಡಿ ಕೆಲಸ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ಯಾಕಂದ್ರೆ ನಾನು ಎಲ್ಲೋ ಒಂದು ರೀತಿಯಲ್ಲಿ ಇಲ್ಲ ಮಧು ಬಂಗಾರಪ್ಪರೆಲ್ಲ ಮಧು ಬಂಗಾರಪ್ಪ ಅವರು ನೋಡ್ಕೊಳ್ಳಲ್ಲ. ಇವತ್ತು ಬಂಗಾರಪ್ಪಾಜಿಯವರ ಧ್ವನಿಯನ್ನು ನಾವು ಏನು ಕಳ್ಕೊಂಡಿದ್ದೀವಿ, ಆ ಹೋರಾಟದ ಧ್ವನಿಯನ್ನು ಏನು ಕಳ್ಕೊಂಡಿದ್ದೀವಿ, ಆ ಧ್ವನಿಯನ್ನು ಇನ್ನು ಮುಂದೆ ಗೀತಾ ಶಿವರಾಜ್ ಕುಮಾರ್ ಅಂತ ನೀವು ಪಡಿಬೋದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ.